ಹಾಯ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ಥಿಂಗ್ಸ್ ಯು ನೀಡ್ ಟು ನೋ ಬಿಫೋರ್ ಸ್ಟಾರ್ಟಿಂಗ್ ಎ ಜಿಮ್. ಜಿಮ್ಗೆ ಹೋಗೋಕ್ಕೆ ಮುಂಚೆ ನಿಮಗೆ ಏನು ಗೊತ್ತಿರಬೇಕು ಅಂತ. ಸೊ ಈ ವಿಡಿಯೋ ನೀವು ಎಂತಕ್ಕೆ ನೋಡಬೇಕಂದ್ರೆ, ನೀವು ಜಿಮ್ಗೆ ಹೋಗ್ತಿದ್ದೀನಿ ನ್ಯೂ ಆಗಿ ಬಿಗಿನರ್ಸ್ ಆದರೆ, ಅಥವಾ ಆಲ್ರೆಡಿ ಹೋಗ್ತಾ ಇದ್ದೀನಿ ಬಟ್ ಕನ್ಸಿಸ್ಟೆಂಟ್ ಇಲ್ಲ, 2024 ನಿಮ್ಗೊಂದು ಡ್ರೀಮ್ ಫಿಸಿಕ್ ಅಚೀವ್ ಮಾಡಬೇಕಂದ್ರೆ ಈ ವಿಡಿಯೋ ಫುಲ್ಲಾಗಿ ನೋಡಿ. ಫಸ್ಟ್ ಕೀ ಪಾಯಿಂಟ್ ಬಂದು ನಿಮ್ಮ ಪರ್ಸ್ನಲ್ ಹೆಲ್ತ್ ಕಂಡೀಷನ್ಸ್. ನಿಮ್ಮ ಪರ್ಸ್ನಲ್ ಹೆಲ್ತ್ ಕಂಡೀಷನ್ಸ್ ಹೆಂಗಿದೆ, ನಿಮ್ಮ ಪರ್ಸ್ನಲ್ ಹೆಲ್ತ್ ಕಂಡೀಷನ್ಸ್ ಗೊತ್ತಿದ್ರೆ ಫೈನ್, ನಿಮ್ಮ ಡಾಕ್ಟರ್ ಕನ್ಸಲ್ಟ್ ಮಾಡ್ಕೊಂಡು ಹೋಗಿ. ನಿಮ್ಗೆ ಗೊತ್ತಿಲ್ಲ ಅಂದರೆ ಒಂದು ಸತಿ ನಿಮ್ಮ ಫುಲ್ ಬಾಡಿ ಚೆಕಪ್ ಮಾಡಿಸ್ಕೊಳೋದು ಬೆಟರ್, ನೀವು ಯಾವುದಾದ್ರು ವರ್ಕೌಟ್ ಮಾಡೋಕ್ಕೆ ಮುಂಚೆ. ಸೊ ಇದರಿಂದ ನಿಮ್ಗೆ ಇಂಜುರೀಸಿಂದ ಪ್ರಿವೆನ್ಷನ್ ಆಗುತ್ತೆ. ಸೆಕೆಂಡ್ ಕೀ ಪಾಯಿಂಟ್, ರಿಯಲಿಸ್ಟಿಕ್ ಗೋಲ್ಸ್. ಸೊ ಇವಾಗ ನೀವು ಜಿಮ್ಗೆ ಹೋಗ್ತಿದ್ದೀನ ಅಂದರೆ, ಸೊ ನಿಮ್ಮ ಫಸ್ಟ್ 6 ಮಂತ್ಸಲ್ಲಿ ನಿಮ್ಮ ಫಾರ್ಮ್, ಟೆಕ್ನಿಕ್ ಮತ್ತು ವರ್ಕೌಟ್ ಹೆಂಗೆ ಮಾಡಬೇಕು ಅಂತ ಮಾತ್ರ ಇರಬೇಕು. ಅದು ಬಿಟ್ಟು ಒಂದು ಯಾವುದೊಂದು ಡ್ರೀಮ್ ಫಿಸಿಕ್ ನೋಡ್ಕೊಂಡು, ಲೈಕ್ ನಿಮ್ಮ ಫೇವ್ರೆಟ್ ಹೀರೋಸ್ ಫಿಸಿಕ್ ನೋಡ್ಕೊಂಡು ನಾನು 6 ಮಂತ್ಸಲ್ಲಿ ಫಿಸಿಕ್ ಅಚೀವ್ ಮಾಡಿದ್ರೆ ಅದು ಆಗೋದಿಲ್ಲ. ಸೊ ನಿಮ್ಮ ಫಸ್ಟ್ 6 ಮಂತ್ಸಲ್ಲಿ ನೀವು ಪ್ರಾಪರ್ ಟೆಕ್ನಿಕ್ ಕಲೀರಿ, ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನೀವೇನು ಡ್ರೀಮ್ ಫಿಸಿಕ್ ಬೇಕು ಅಂದ್ಕೊಂಡ್ರೆ ಅದಾಗುತ್ತೆ ಇಯರ್ಸ್ ಟು ಟ್ರೈನಿಂಗಲ್ಲಿ. ಥರ್ಡ್ ಕೀ ಪಾಯಿಂಟ್, ಅಂಡರ್ಸ್ಟ್ಯಾಂಡಿಂಗ್ ಯುವರ್ ಬಾಡಿ. ನಿಮ್ಮ ಬಾಡಿ ಸರ್ಟೆನ್ ಫುಡ್ಸ್, ಯಾವ ಫುಡ್ಸಿಗೆ ರಿಯಾಕ್ಟ್ ಆಗುತ್ತೆ, ಯಾವ ಫುಡ್ಸ್ಗೆ ರಿಯಾಕ್ಟ್ ಆಗೋಲ್ಲ, ಪ್ಲಸ್ ಯಾವ ಟೈಪ್ ಆಫ್ ವರ್ಕೌಟಿಗೆ ಸೂಟ್ ಆಗುತ್ತೆ, ಯಾವ ಟೈಪ್ ಆಫ್ ವರ್ಕೌಟಿಗೆ ಸೂಟ್ ಆಗೋಲ್ಲ. ಸೊ ಅಕಾರ್ಡಿಂಗ್ ಟು ದಟ್ ಪ್ಲ್ಯಾನ್ ಡಿಸೈನ್ ಮಾಡಿಕೊಂಡು ಪ್ರಾಪರ್ ವರ್ಕೌಟ್ ಆ್ಯಂಡ್ ಫಾರ್ ಡಯಟ್ನ ಸ್ಟಾರ್ಟ್ ಮಾಡಿ. ಫೋರ್ತ್ ಕೀ ಪಾಯಿಂಟ್, ಚೂಸ್ ದ ರೈಟ್ ವರ್ಕೌಟ್. ರೈಟ್ ವರ್ಕೌಟ್ ಎಂತಕ್ಕಂದರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದರೂ ಇಂಜುರೀಸ್ ಇದ್ದರೆ, ನಿಮ್ಗೊಂದು ಲೋವರ್ ಬ್ಯಾಕ್ ಪೇಯ್ನ್ ಇದ್ದರೆ, ಸೊ ನೀವು ಡೆಡ್ ಲಿಫ್ಟ್ ಮಾಡೋದು ತುಂಬ ಡೇಂಜರಸ್. ಸೊ ನಿಮ್ಮ ಲೋವರ್ ಬ್ಯಾಕ್ನ ನೀವು ಇನ್ನೂ ವರ್ಸ್ಟ್ ಮಾಡ್ಕೊತೀರ. ಸೊ ಅದಕ್ಕೆ ನಿಮ್ಗೆ ಬೇಕಂದರೆ ಆಲ್ಟರ್ನೇಟಿವ್ ಆಗಿ ಲೈಕ್ ತುಂಬ ವರ್ಕೌಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ಹೈಪರ್ ಎಕ್ಸ್ಟೆನ್ಷನ್. ಸೊ ಚೂಸ್ ದ ರೈಟ್ ವರ್ಕೌಟ್. ಎಂತಕ್ಕಂದರೆ, ಫಾರ್ ಎಕ್ಸಾಂಪಲ್ ಒನ್ಸ್ ನಾನು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಿದ್ದಾಗ ಒಬ್ಬರು ಅನಿಲ್ ಯಾದವ್ ಅಂತ ಒಬ್ಬರಿದ್ದರು. ಸೊ ಅವ್ರಿಗೆ ಆಲ್ರೆಡಿ ಲೋವರ್ ಬ್ಯಾಕ್ ಪೇಯ್ನ್ ಇತ್ತು. ಸೊ ಆದರೂ ಅವ್ರು ಡೆಡ್ ಲಿಫ್ಟ್ ಮಾಡ್ತಿದ್ರು. ಬಂದು ನನ್ನ ಹತ್ರ ಕೇಳ್ತಾಯಿದ್ರು ನನಗೆ ಲೋವರ್ ಬ್ಯಾಕ್ ಪೇಯ್ನ್ ಆಗ್ತಿದೆ ಅಂತ. ನಾನು ಕೇಳಿದೆ ಲೈಕ್ ನಿಮ್ಗೆ ಏನಾದರೂ ಹೆಲ್ತ್ ಕಂಡೀಷನ್ಸ್ ಇದೆ ಅಂತ. ಅವ್ರಿಗೊಂದು ಸ್ಲಿಪ್ ಡಿಸ್ಕ್ ಇತ್ತು. ಅವ್ರಿಗೆ ಗೊತ್ತಿಲ್ಲ ಸ್ಲಿಪ್ ಡಿಸ್ಕ್ ಎಲ್ಲ ಇದ್ದರೆ ವಿ ಶುಡ್ ನಾಟ್ ಡೂ ಎನಿ ಲೋವರ್ ಬ್ಯಾಕ್ ವರ್ಕೌಟ್ಸ್ ಅಂತ. ಸೊ ಹಂಗೆ ಲೈಕ್ ನಿಮ್ಗೆ ಏನಾದರೂ ಸ್ಪೆಸಿಫಿಕ್ ಮಸಲ್ ಇಂಜುರೀಸ್, ಲೈಕ್ ಫಾರ್ ಎಕ್ಸಾಂಪಲ್ ನಿಮ್ಗೆ ನೀ ಇಂಜುರೀಸ್ ಇದ್ದರೆ ಸ್ವಲ್ಪ ನೀ ಸ್ಪೆಸಿಫಿಕ್ ವರ್ಕೌಟ್ಸ್ ಲೈಕ್ ಸ್ಕ್ವಾಟ್ಸ್ ಅವಾಯ್ಡ್ ಮಾಡಿಕೊಂಡು ಅದಕ್ಕೆ ಆಲ್ಟರ್ನೇಟ್ ವರ್ಕೌಟ್ಸ್ ಲೈಕ್ ಲೆಗ್ ಎಕ್ಸ್ಟೆನ್ಷನ್, ಲೆಗ್ ಕರ್ಲ್, ಆಲ್ಟರ್ನೇಟ್ ಮಿಷಿನ್ಸ್ಗೆ ಹೋಗಿ. ಫಿಫ್ತ್ ಪಾಯಿಂಟ್ ಬಂದು ಪ್ರಾಪರ್ ವಾರ್ಮಪ್. ಜಿಮ್ಗೆ ಹೋಗಿದ ತಕ್ಷಣ ನಾನು ತುಂಬ ವೆಯ್ಟ್ ಎತ್ತೀನಿ, ಬೈಸಿಪ್ ಕಲ್ ಹೊಡಿತೀನಿ ಅಂದರೆ ಅದು ರಾಂಗ್. ಸೊ ಫಸ್ಟ್ ನೀವು ಜಿಮ್ಗೆ ಹೋಗಿದ ತಕ್ಷಣ 10 ಮಿನಿಟ್ಸ್ ಪ್ರಾಪರ್ ಕಾರ್ಡಿಯೋ, ನಿಮ್ಮ ಹಾರ್ಟ್ ರೇಟ್ನ ಸ್ವಲ್ಪ ಹೈ ಮಾಡ್ಕೊಳ್ಳಿ, ಬಾಡಿ ಟೆಂಪ್ರೇಚರ್ ಹೈ ಮಾಡಿ. ಸೊ ಆಫ್ಟರ್ ದಟ್ ಪ್ರಾಪರ್ ವಾರ್ಮಪ್ ಮಾಡ್ಕೊಂಡಿದ್ಮೇಲೆ ಸ್ಲೋ ಲೈಟ್ ವೆಯ್ಟಿಂದ ಮೀಡಿಯಮ್ ವೆಯ್ಟ್ ಆಮೇಲೆ ಹೆವಿ ವೆಯ್ಟ್ಗೆ ಹೋಗಿ. ಸೊ ಹಂಗೆ ಹೋದಾಗ ನಿಮಗೆ ಇಂಜುರೀಸಿಂದ ಸ್ವಲ್ಪ ಪ್ರಿವೆನ್ಷನ್ ಇರುತ್ತೆ. ನೀವು ದಿಢೀನ್ ಅಂತ ಹೆವಿ ವೆಯ್ಟ್ ಮಾಡೋಕ್ಕೋದ್ರೆ ಇಂಜುರಿ. ಸೊ 6th ಪಾಯಿಂಟ್ ಬಂದು ನ್ಯೂಟ್ರಿಷನ್ ಬೇಸಿಕ್ಸ್. ಸೊ ನ್ಯೂಟ್ರಿಷನ್ ಬೇಸಿಕ್ಸ್ನ ತಿಳ್ಕೊಳ್ಲೇಬೇಕು. ಎಂತಕ್ಕಂದರೆ ಲೈಕ್ ನೀವು ಜಿಮ್ಗೆ ಹೋಗ್ತಿದ್ದೀರಾ ಆರ್ ಎಲ್ಸ್ ಲೈಕ್ ಫಿಟ್ ಲೈಫ್ ಸ್ಟೈಲ್ ಬೇಕು ಅನ್ಕೊತಿದ್ದೀರಾ. ಸೊ ಫಿಟ್ ಲೈಫ್ ಸ್ಟೈಲ್ ಹಂಗೆ ನೋಡ್ಕೊಬೇಕಂದ್ರೆ ಲೈಕ್ ಪ್ರೋಟೀನ್ ಈಸ್ ಇಂಪಾರ್ಟೆಂಟ್. ಸೊ ಎವ್ರಿ ಮೀಲಲ್ಲಿ ಮೇಕ್ ಶೋರ್ ಸಮ್ ಅಮೌಂಟ್ ಆಫ್ ಪ್ರೋಟೀನ್ ಇರಲಿ. ಪ್ರೋಟೀನ್ ಇಲ್ಲ ಅಂದರೆ ನೀವು ಮಸಲ್ ಬಿಲ್ಡಿಂಗ್ ಆಗೋದು ಚಾನ್ಸ್ ಇಲ್ಲ. ಸೊ ಜಿಮ್ಗೆ ಹೋಗೋಕ್ಕೆ ಮುಂಚೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಜಿಮ್ಗೆ ಹೋಗೋಕ್ಕೆ ಮುಂಚೆ ಲೈಕ್ ನಿಮ್ಮ ಪ್ರಾಪರ್ ಪ್ರೀ ವರ್ಕೌಟ್ ಮೀಲ್ ಇರಬೇಕು. ಪ್ರೀ ವರ್ಕೌಟ್ ಮೀಲ್ ಲೈಕ್ ಎನಿ ಕಾರ್ಬೋಹೈಡ್ರೇಟ್ಸ್ ಲೈಕ್ ಬನಾನಾ ಆಗಲಿ, ಓಟ್ಸ್ ಆಗಲಿ, ರೈಸ್ ಆಗಲಿ, ಒಂದು 30 ಮಿನಿಟ್ಸ್ ಬಿಫೋರ್ ತಿಂದಾಗ ಯು ಹ್ಯಾವ್ ಎ ರೈಟ್ ಫ್ಯೂಯಲ್ ಟು ಡೂ ವರ್ಕೌಟ್. ಆ್ಯಂಡ್ ಆಫ್ಟರ್ ವರ್ಕೌಟ್ ನಿಮ್ಗೊಂದು ಪ್ರೋಟೀನ್ ಸೋರ್ಸ್ ಬೇಕು. ಎಂತಕ್ಕಂದರೆ ಆಲ್ರೆಡಿ ನೀವು ಎಕ್ಸಾಸ್ಟ್ ಮಾಡಿರೋ ಮಸಲ್ನ ರಿಪೇರ್ ಆಗಬೇಕಂದ್ರೆ ಒಂದು ಪ್ರಾಪರ್ ಪ್ರೋಟೀನ್ ಮೀಲ್ ಇರಬೇಕು. ಸೊ ಪ್ರೋಟೀನ್ ಸೋರ್ಸಸ್ ಯಾವುದಂದರೆ ಲೈಕ್ ವೆಜ್ ಆದರೆ, ನಾನ್ ವೆಜ್ ಆದರೆ, ಲೈಕ್ ಯುವರ್ ವೆಜಿಟೇರಿಯನ್ ನೀವು ಪನ್ನೀರ್, ರಾಜ್ಮಾ, ಸ್ಪ್ರೌಟ್ಸ್, ಟೋಫು ಹಿಂಗಿದೆ. ಸೊ ಇಫ್ ಯು ಆರ್ ಅ ನಾನ್ ವೆಜಿಟೇರಿಯನ್, ಎಕ್ಸಾಂಪಲ್ ಚಿಕನ್, ಎಗ್ಸ್, ಫಿಶ್ ಹಂಗಿದೆ. ಕಮಿಂಗ್ ಟು ದ 7 ಕೀ ಪಾಯಿಂಟ್, ರೆಸ್ಟ್ ಆ್ಯಂಡ್ ರಿಕವರಿ. ವರ್ಕೌಟ್ ಮಾಡಿ ಪ್ರಾಪರ್ ರೆಸ್ಟ್ ಇಲ್ಲ ಅಂದರೆ ನಿಮ್ಮ ಬಾಡಿ ರೆಸ್ಪಾಂಡ್ ಆಗೋಲ್ಲ, ರಿಕವರ್ ಆಗೋಲ್ಲ ಆ್ಯಂಡ್ ಮಸಲ್ ಬಿಲ್ಡ್ ಆಗೋಲ್ಲ. ಸೊ ಫಾರ್ ದ್ಯಾಟ್ ಅಟ್ಲೀಸ್ಟ್ 7 ಅವರ್ಸ್ ಸ್ಲೀಪ್ ಇರಬೇಕು. ಆ್ಯಂಡ್ ನೀವು ಫಸ್ಟ್ ಟೈಮ್ ಜಿಮ್ಗೆ ಹೋಗ್ತಿದ್ದೀರಾ ಅಂದರೆ ಐ ಪ್ರಿಫರ್ ವೀಕ್ಲಿ ಥ್ರೈಸ್ ಹೋಗಿ, ಲೈಕ್ ಆಲ್ಟರ್ನೇಟ್. ಮಂಡೇ ಹೋಗಿ, ಟ್ಯೂಸ್ಡೇ ರೆಸ್ಟ್, ವೆಡ್ನೆಸ್ಡೇ ಹೋಗಿ, ಥರ್ಸ್ಡೇ ರೆಸ್ಟ್, ಫ್ರೈಡೇ ಹೋಗಿ. ಸೊ ಹಿಂಗೆ ಮಾಡಿದಾಗ ಏನಾಗುತ್ತೆ, ಲೈಕ್ ನಿಮ್ಗೆ ತುಂಬ ಮಸಲ್ ಕ್ರ್ಯಾಂಪ್ಸ್ ಇದ್ದರೆ ನಿಮ್ಮ ರಿಕವರಿ ಪೀರಿಯಡ್ ಚೆನ್ನಾಗಿದ್ದಾಗಿಂದ ಸೊ ಯು ಕ್ಯಾನ್ ಪರ್ಫಾರ್ಮ್ ವೆಲ್. ಆ್ಯಂಡ್ ನೀವು ತುಂಬ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಯು ವಿಲ್ ಗೋ ಫಾರ್ ಅಡ್ವಾನ್ಸ್ ಲೆವೆಲ್. ಆವಾಗ ವೀಕ್ಲಿ 6 ಟೈಮ್ಸ್ ಮಾಡಿ, ಸಂಡೇ 1 ಡೇ ರೆಸ್ಟ್ ಡೇ ಮಾಡಿ. ಸೊ ಕನ್ಕ್ಲೂಷನ್ಗೆ ಬರೋದಾದರೆ, ಸೊ 7 ಕೀ ಪಾಯಿಂಟ್ಸ್ ಈಸ್ ಇಂಪಾರ್ಟೆಂಟ್ ನಿಮ್ಮ ಫಿಟ್ನೆಸ್ ಗೋಲ್ಗೆ. ಸೊ ಫಸ್ಟ್ ಬಂದು ನಿಮ್ಮ ಹೆಲ್ತ್ ಕಂಡೀಷನ್ಸ್ ಹೆಂಗಿದೆ ಅಂತ. ಸೆಕೆಂಡ್ ಬಂದು ನಿಮ್ಮ ರಿಯಲಿಸ್ಟಿಕ್ ಗೋಲ್ಸ್ನ ಫಿಕ್ಸ್ ಮಾಡಿ, ನಾನು ಈ ಫಿಸಿಕ್ ಅಚೀವ್ ಮಾಡ್ತೀನಿ 6 ಮಂತ್ಸಲ್ಲಿ
ಅನ್ನೋದಕ್ಕಿಂತ ನೀವು ಪ್ರಾಪರ್ ಟೆಕ್ನಿಕ್ಸ್ ನಿಮ್ಗೇನಾಗುತ್ತೆ ಅಚೀವಬಲ್ ಅದನ್ನು ನೋಡಿ. ಥರ್ಡ್ ಕೀ ಪಾಯಿಂಟ್, ಚೂಸ್ ದ ರೈಟ್ ವರ್ಕೌಟ್ ಟೆಕ್ನಿಕ್ಸ್. ಸೊ ನಿಮ್ಮ ಬಾಡಿಗೆ ಏನು ವರ್ಕೌಟ್ ಸೂಟ್ ಆಗುತ್ತೋ, ಪ್ಲಸ್ ನಿಮ್ಗೆ ಏನಾದರೂ ಇಂಜುರೀಸ್ ಇದೆಯಾ ಇಲ್ವೋ ಅದನ್ನ ಬೇಸಿಸ್ ಮೇಲೆ ನಿಮ್ಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೋರ್ತ್ ಬಂದು ಬೇಸಿಕ್ ನ್ಯೂಟ್ರಿಷನ್. ನಿಮ್ಮ ತಿನ್ನೋ ಫುಡ್ಡಲ್ಲಿ ನ್ಯೂಟ್ರಿಷನ್ ನೋಡ್ಕೊಳ್ಳಿ. ಜಿಮ್ಗೆ ಹೋಗೋಕ್ಕೆ ಮುಂಚೆ ಗುಡ್ ಕಾರ್ಬೋಹೈಡ್ರೇಟ್ಸ್, ಜಿಮ್ ಆದಮೇಲೆ ಪ್ರಾಪರ್ ಪ್ರೋಟೀನ್ಸ್. ಫಿಫ್ತ್ ಬಂದು ಪ್ರಾಪರ್ ವಾರ್ಮಪ್ಸ್. ಸೊ ಪ್ರಾಪರ್ ವಾರ್ಮಪ್ ಇಟ್ಕೊಂಡು ವರ್ಕೌಟ್ ಮಾಡಿ. ಸೊ 10 ಮಿನಿಟ್ಸ್ ಕಾರ್ಡಿಯೋ, ಆಮೇಲೆ ವಾರ್ಮಪ್, ಅದಾದಮೇಲೆ ಸ್ಟ್ರೆಚಸ್ ಮಾಡಿ. ಸೊ ಲಾಸ್ಟ್ ದ ಲೀಸ್ಟ್ ಪಾಯಿಂಟ್, ರೆಸ್ಟ್ ಆ್ಯಂಡ್ ರಿಕವರಿ. ಅಟ್ಲೀಸ್ಟ್ 7 hours ಆಫ್ ಸ್ಲೀಪ್ ಇರಬೇಕು. ಸೊ ಸ್ಲೀಪ್ ಇದ್ರೇ ನಿಮ್ಮ ಬಾಡಿ ಚೆನ್ನಾಗಿ ರೆಸ್ಪಾಂಡ್ ಆಗುತ್ತೆ ಆ್ಯಂಡ್ ರಿಕವರ್ ಆಗುತ್ತೆ, ಆರ್ ಎಲ್ಸ್ ಎವ್ರಿಥಿಂಗ್ ವೇಸ್ಟ್. ಆ್ಯಂಡ್ ಎಲ್ಲಿ ಥರ ಲೈಕ್ ಇಫ್ ಯು ಆರ್ ಅ ಬಿಗಿನರ್, ನಿಮಗೆ ಸ್ಟ್ರೆಂತ್ ಅಷ್ಟಿಲ್ಲ ಅಂದರೆ ವೀಕ್ಲಿ ಥ್ರೈಸ್ ಆಲ್ಟರ್ನೇಟ್ ಈಸ್ ಬೆಸ್ಟ್. ಆ್ಯಂಡ್ ಇಫ್ ಯು ಆರ್ ಲೈಕ್ ಲಿಟಲ್ ಪರವಾಗಿಲ್ಲ ನಿಮ್ಗೆ ಮಾಡೋಕ್ಕಾಗುತ್ತೆ, ಸ್ವಲ್ಪ ಅಡ್ವಾನ್ಸ್ಡ್ ಅಂದರೆ 6 times a day, 1 day ರೆಸ್ಟ್. ಸೊ ಈ ಥರ ಲೈಕ್ ನಿಮ್ಗೆ ಸ್ಪೆಸಿಫಿಕ್ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ.